Hi dear students, I am your Sundar sir, GMGC Saligrama. So ಫಸ್ಟ್ BCom BBAಗೆ ಇರ್ತಕ್ಕಂಥ ಫಸ್ಟ್ ಪೋಯಮ್ ಡೆತ್ ವಿ ನಾಟ್ ಪ್ರೌಡ್ ಬೈ ಜಾನ್ ಡನ್. ಇದರ ಒಂದು ಅನಾಲಿಸಿಸ್ ಮತ್ತು ವಿವರಣೆಯನ್ನು ನೋಡೋಣ. ಸೊ ಜಾನ್ ಡನ್ ಇಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫ್ ದಿ ಮೆಟಫಿಸಿಕಲ್ ಪೊಯೆಟ್ಸ್. ಮೆಟಫಿಸಿಕಲ್ ಪೊಯೆಟ್ ಅಂತಕ್ಕಂಥದ್ದು ಒಂದು ಪೊಯೆಟ್ನ ಕವಿಗಳ ವಿಧ ಇದು. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ತರಗತಿಯಲ್ಲಿ ಹೇಳಿದ್ದೀರಿ. ಇವರು ಎಕ್ಸ್ಟ್ರಾಡಿನರಿ ಥಿಂಕರ್ಸು ಮತ್ತು ಆರ್ಡಿನರಿ ಥಿಂಗ್ಸ್ನ ಅನ್ಯೂಶುವಲ್ ವೇಲಿ ಹೇಳ್ತಕ್ಕಂಥವ್ರು. ಈ ಔಟ್ಸ್ಟ್ಯಾಂಡಿಂಗ್ ಮೆಟಫಿಸಿಕಲ್ ಪೊಯೆಟ್ಸ್ಗಳಲ್ಲಿ ಇವರು ತುಂಬಾ ವಿಭಿನ್ನವಾದವರು. ಸೊ ಈ ವಾಸ್ ಬಾರ್ನ್ ಇನ್ 1572 ಇನ್ ಲಂಡನ್, ಇಂಗ್ಲೆಂಡಲ್ಲಿ. ಇಸ್ ಮದರ್ ಡಿಸೆಂಡೆಂಟ್ ಫ್ರಮ್ ದ ಫ್ಯಾಮಿಲಿ ಆಫ್ ಸರ್ ಥಾಮಸ್ ಮೋರ್. ಇವ ಸರ್ ಥಾಮಸ್ ಮೋರ್ ಅಂತಕ್ಕಂಥ ಒಂದು ಫೇಮಸ್ ವ್ಯಕ್ತಿಯ ಡಿಸೆಂಡೆಂಟ್ ಅವರು. ಅವರ ಫ್ಯಾಮಿಲಿಯಿಂದ ಅವರ ನಂತರದ ಫ್ಯಾಮಿಲಿ ಆಗಿರ್ತಾರೆ ಇವರು, ಪೂರ್ವಿಕರು. ಸೊ ಡನ್ಸ್ ಪೊಯೆಟ್ರಿ ಫಾಲ್ಸ್ ಇಂಟು 2 ಮೇಜರ್ ಥೀಮ್ಸ್. 2 ಥೀಮ್ಗಳನ್ನು ಹೊಂದಿದೆ. ಅದು ಇದರ ಪದ್ಯದ ಉದ್ದೇಶಗಳು, ತಾತ್ಪರ್ಯಗಳು. ದೇ ಆರ್ ಯಾವುದಪ್ಪ ಅಂದರೆ, ಒಂದು ರಿಲಿಜಿಯಸ್, ಸ್ಪಿರಿಚುಯಲಿಸಮ್ ಆ್ಯಂಡ್ ಸೆನ್ಶುಯಲ್ ಲವ್. ರಿಲಿಜಿಯಸ್ ಅಂದರೆ ಧಾರ್ಮಿಕ ಭಾವನೆ ಇರ್ತಕ್ಕಂಥ ವಿಚಾರ, ಮತ್ತು ಇನ್ನೊಂದು ಸೆನ್ಶುಯಲ್ ಲವ್. ಈ ಲವಲ್ಲಿ ಬೇರೆ ಒಂದು ವಿಧವಾದ ಅಂದರೆ ರಿಲೇಟೆಡ್ ಟು ಗಾಡ್ ಇರ್ತಕ್ಕಂಥ ಒಂದು ವಿಶೇಷವಾದ ಲವ್. ಈ 2 ಕ್ಯಾಟಗರಿ ಪೊಯಮ್ಗಳು ಇವರಲ್ಲಿ ನೋಡ್ಬೋದು. ಸೊ ದಿಸ್ ಪರ್ಟಿಕ್ಯುಲರ್ ಪೊಯಮ್ ಡೆತ್ ವಿ ನಾಟ್ ಪ್ರೌಡ್ ಅಂತಿದೆಯಲ್ಲ, ಇನ್ನು ಹೋಲಿ ಸಾನೆಟ್ಸ್ ನಂಬರ್ 10. ಹೋಲಿ ಸಾನೆಟ್ಸ್ಗಳಿದೆಯಲ್ಲ, ಹೋಲಿ ಸಾನೆಟ್ಸಲ್ಲಿ ನಂಬರ್ 10ನೇದು ಇದು ಡೆತ್ ವಿ ನಾಟ್ ಪ್ರೌಡ್. ಸೊ ಈಸ್ ಒನ್ ಆಫ್ ದ ಡನ್ಸ್ ಹೋಲಿ ಸಾನೆಟ್ಸ್. ಹೋಲಿ ಸಾನೆಟ್ನ ಒಂದು ವಿಧ ಇದು, ಒಂದು ನಂಬರ್ ಇದು, ಒಂದು ಪದ್ಯ ಇದು. ಸೊ ಇಟ್ ಫಾಲೋಸ್ ದ ಪೆಟ್ರಾರ್ಕಿಯನ್ ಆರ್ ಇಟಾಲಿಯನ್ ಸ್ಟೈಲ್. ಇದು ಯಾವ ರೀತಿಯ ಒಂದು ಶೈಲಿಯದಾಗಿದೆ ಸಾನೆಟ್ ಅಂತಂದರೆ, ಪೆಟ್ರಾರ್ಕಿಯನ್ ಅಂತಲೂ ಕರಿತೀವಿ ಅಥವಾ ಇಟಾಲಿಯನ್ ಸ್ಟೈಲ್ ಅಂತನಾದ್ರು ಕರಿತೀವಿ. ಸೊ ವಿಚ್ ಹ್ಯಾಸ್ ಆನ್ ಆಕ್ಟೇವ್ ಆಫ್ 8 ಲೈನ್ಸ್. ಇದರಲ್ಲಿ 14 ಸಾಲಿನ ಪದ್ಯಗಳಿಗೆ ಸಾನೆಟ್ ಅಥವಾ ಸುನೀತ ಅಂತ ಕರಿತೀವಿ. ಅದರಲ್ಲಿ ಮೊದಲ 8 ಲೈನ್ಗಳಿಗೆ ಆಕ್ಟೇವ್ ಪಾರ್ಟ್ ಅಂತ ಕರಿತೀವಿ. ನೆಕ್ಸ್ಟು ರಿಮೈನಿಂಗ್ ಲೈನ್ಸ್ಗಳಿಗೆ ಸಸ್ಟೇಟ್ ಅಂತ ಕರಿತೀವಿ, ರಿಮೈನಿಂಗ್ 6 ಲೈನ್ಗಳಿಗೆ. ಸೊ ಅಲ್ಲಿ 6 ಲೈನ್ ಇರುತ್ತೆ. ಆಕ್ಟೇವ್ ಮೀನ್ಸ್ 8 ಲೈನ್ಸ್ ಇರುತ್ತೆ. ಸೊ ಇಟ್ಸ್ ಪಾಪ್ಯುಲರ್ಲಿ ಲೈನ್ಸ್ ಇನ್ ಇಟ್ ಇಸ್ ಬೋಲ್ಡ್ ಆ್ಯಂಡ್ ಎಲಕ್ವೆಂಟ್ ಲ್ಯಾಂಗ್ವೇಜ್. ಇದು ಯಾವ ಒಂದು ವಿಶೇಷತೆಯನ್ನು ಹೊಂದಿದೆ ಅಂದರೆ, ನೇರವಾಗಿ ಮತ್ತು ಒಂದು ಉತ್ತಮ ಶೈಲಿಯ ಭಾಷೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಡೆತ್ ಇನ್ ದಿಸ್ ಪೊಯಮ್ ಈಸ್ ಪರ್ಸಾನಿಫೈಡ್. ಇಲ್ಲಿ ಡೆತ್ ಅಂತಕ್ಕಂಥ ಕಾನ್ಸೆಪ್ಟ್, ಸಾವು ಅನ್ನೋದನ್ನು ಪರ್ಸಾನಿಫೈಡ್, ಹೋಲಿಕೆ ಮಾಡಿದೆ, ಒಂದು ವ್ಯಕ್ತಿಯ ರೀತಿ ಹೋಲಿಕೆ ಮಾಡಿ. ಇದು ಇದರ ವಿಶೇಷತೆ. ಸೊ ದ ಸಾನೆಟ್ ವಿಚ್ ಈಸ್ ಅಡ್ರೆಸ್ ಟು ಡೆತ್. ಇಲ್ಲಿ ಒಂದು ರೀಡರ್ನೇ ಡೆತ್ಗೆ ಕಾನ್ವರ್ಜೇಷನ್ ಮಾಡ್ತಾ ಇರ್ತಾರೆ. ಸಾವು ಅನ್ನೋದನ್ನು ಒಂದು ವ್ಯಕ್ತಿ ಅಂತ ಪರಿಗಣಿಸಿದ್ದಾರೆ. ಸೊ ಇಟ್ಸ್ ದ ಮೋಸ್ಟ್ ಅನ್ಕನ್ವೆನ್ಷನಲ್ ಕೇಸ್. ಕನ್ವೆನ್ಷನಲ್ ಅಂದರೆ ಡೆತ್ತನ್ನು ಎಲ್ಲರೂ ಒಂದು ರೀತಿ ಭಯ, ಒಂದು ಗಾಡ್ಲಿ ಆ ರೀತಿಯ ಭಾವನೆ ಇರುತ್ತೆ. ಆದರೆ ಅದಕ್ಕೆ ವಿರುದ್ಧವಾದ ಭಾವನೆ ಆದ್ದರಿಂದ ಇದನ್ನು ಅನ್ಕನ್ವೆನ್ಷನಲ್ ಅಂತ ಅಸಾಂಪ್ರದಾಯಿಕವಾಗಿದ್ದು. ಈಗ ಸಾಂಪ್ರದಾಯಿಕವಾಗಿ ನಾವು ದೇವರನ್ನು ಪೂಜಿಸ್ತೀವಿ. ಉದಾಹರಣೆಗೆ ಯಾವುದೋ ಒಂದು ಪರ್ಸನ್ ದೇವರನ್ನು ಬೈದರೆ ಅದು ಅಸಾಂಪ್ರದಾಯಿಕ. ಆ ರೀತಿ ಅನ್ಕನ್ವೆನ್ಷನಲ್ ಕೇಸ್. ಇಟ್ ಈಸ್ ಜಸ್ಟ್ ಲೈಕ್ ಎ ಡಿಬೇಟ್, ಒಂದು ವಾಗ್ಯುದ್ಧ ಥರ ವಿತ್ ಡೆತ್ತಿನ ಜೊತೆ. ದ ವೆರಿ ಓಪನಿಂಗ್ ಲೈನ್ಸ್ ಆರ್ ಆ್ಯಸ್ ಫಾಲೋಸ್. ಓಪನಿಂಗ್ ಲೈನ್ಸ್ ಈ ರೀತಿ ಇದೆ. ಡೆತ್ ಬಿ ನಾಟ್ ಪ್ರೌಡ್. ಓ ಡೆತ್ತು, ನೀನು ತುಂಬ ಜಂಬ ಪಡಬೇಡ. ದೋ, ಯಾಕೆಂದರೆ ಸಮ್ ಹ್ಯಾವ್ ಕಾಲ್ಡ್ ಥೀ. ಕೆಲವರು ಹೇಳ್ತಾರೆ ಥೀ ಅಂದರೆ ನಿನ್ನನ್ನು ಮೈಟಿ ಆ್ಯಂಡ್ ಗ್ರೇಟ್ಫುಲ್, ತುಂಬ ಭಯಾನಕ ಅಂತ ಹೇಳ್ತಾರೆ. ಫಾರ್ ದೋ, ಆದರೆ ನೀನು, ದೋ ಅಂದರೆ ಯು, ಓಲ್ಡರ್ ಇಂಗ್ಲೀಷ್ ಇದು, ಆರ್ ನಾಟ್ ಸೊ, ಆದರೆ ನೀನು ನಿಜವಾಗ್ಲೂ ಅಂದ್ಕೊಂಡಂಗೆ ಭಯಾನಕವಾದದ್ದಲ್ಲ ಅಂತೇಳಿ ತುಂಬ ಹಗುರವಾಗಿ ಮಾತಾಡ್ತಾನೆ. ಇದು ರೀಡರ್ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಭಾವನೆಯನ್ನು, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಮತ್ತು ಆ ಒಂದು ಪದ್ಯಕ್ಕೆ ಇನ್ವಾಲ್ವ್ ಆಗೋಕ್ಕೆ, ಅಟ್ರಾಕ್ಟ್ ಮಾಡಲಿಕ್ಕೆ ತುಂಬ ಇದು ಮಾಡ್ತಕ್ಕಂಥ ವಿಶೇಷತೆ. ನೆಕ್ಸ್ಟ್, ಡೆತ್ ಈಸ್ ಜನರಲಿ ಸಪೋಸ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಗ್ರೀಟ್ಫುಲ್ ಅಂತ ಕರಿತೀವಿ, ಭಯಾನಕವಾದದ್ದು ಅಂಥೇಳಿ. ಬಟ್ ಇನ್ ರಿಯಾಲಿಟಿ ನಿಜವಾಗಿ ಇಟ್ ಈಸ್ ನಥಿಂಗ್ ಟು ಬಿ ಪ್ರೌಡ್ ಆಫ್. ನಿಜಕ್ಕೂ ತುಂಬ ಖುಷಿ ಪಡೋಂಥ, ಹೆಮ್ಮೆ ಪಡೋಂಥ ವಿಷಯ ಏನಲ್ಲ ಅದು, ಜಂಬ ಪಡೋ ವಿಚಾರ ಅಲ್ಲವೇ ಅಲ್ಲ ನನ್ನ ಮೇಲೂ ಅಂತ. ಯಾಕಂತ ಲೈಕ್ ಎ ಫಿಲಾಸಫರ್, ಒಂದು ತತ್ವಜ್ಞಾನಿ ಥರ ಡನ್ ಟ್ರೈ ಟು ಪ್ರೂವ್ ದಿಸ್ ಪಾಯಿಂಟ್. ಯಾಕೆ ಇವನು ಈಗ ಹೇಳ್ತಾನೆ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಈ ಪದ್ಯದಲ್ಲಿ. ದೋ ಆದಾಗ್ಯೂ ಸಮ್ ಪೀಪಲ್ ಹ್ಯಾವ್ ಕಾಲ್ಡ್ ಡೆತ್ ಮೈಟಿ ಆ್ಯಂಡ್ ಫುಲ್ ಸ್ಟ್ರಾಂಗ್, ಓಕೆ, ಪವರ್ಫುಲ್ ಅಂತ ಹೇಳಿ. ಆದರೆ ದೇರ್ ಈಸ್ ನೋ ರೀಸನ್, ನಿಜವಾಗ್ಲೂ ಅದು ಕಾರಣ ಅಲ್ಲ ಅಟ್ ಆಲ್ ಫಾರ್ ಡೆತ್. ಯಾಕೆಂದರೆ ಟು ಬಿ ಪ್ರೌಡ್ ಆಫ್ ಇಟ್ಸ್ ಪವರ್.
ಪವರ್ಫುಲ್ ಅಂತ ಕರೀತಾರೆ, ನಿಜವಾಗ್ಲೂ ಪವರ್ ಅಲ್ಲ. ಯಾಕೆಂದರೆ ಡೆತ್ ಈಸ್ ನಾಟ್ ಡ್ರೀಡ್ಫುಲ್, ಭಯಾನಕವಾದದ್ದಲ್ಲ. ಯಾಕೆ ಯಾರು ಅನ್ಕೋತಾರೆ ಅವ್ರಿಗೆ, ಫಾರ್ ದೋಸ್ ಹೂ ಡೆತ್ ಈಸ್ ಸಪೋಸ್ ಟು ಕಿಲ್ ಆರ್ ನಾಟ್ ಕಿಲ್ಡ್ ಇನ್ ರಿಯಾಲಿಟಿ. ಈ ಡೆತ್ ಅಂದಿದ ತಕ್ಷಣ ಅದೊಂದು ಸಾವು ಅಂತ ಅನ್ಕೋತಾರೆ, ಆದರೆ ನಾಟ್ ಕಿಲ್ಡ್ ಇನ್ ರಿಯಾಲಿಟಿ, ನಿಜವಾಗಿ ಅದು ಸಾವಲ್ಲ. ಯಾಕೆ ಅಂತೇಳಿ ಹೇಳ್ತಾನೆ ನೆಕ್ಸ್ಟ್ ಪದ್ಯದಲ್ಲಿ. ಪೀಪಲ್ ಡು ನಾಟ್ ಡೈ ಇನ್ ರಿಯಾಲಿಟಿ, ನಿಜವಾಗ್ಲೂ ಯಾವುದೇ ವ್ಯಕ್ತಿಗಳು ಸತ್ತರು ಅಂದರೆ ನಿಜವಾಗ್ಲೂ ಸಾಯೋದಿಲ್ಲ ಅದು. ಯಾಕೆಂದರೆ ದೇ ಓನ್ಲಿ ಸ್ಲೀಪ್ ಫಾರ್ ಎ ಲಾಂಗ್, ಅದೊಂದು ನಿದ್ದೆ, ಸ್ಥಿರ ನಿದ್ದೆ ಇದ್ದಂಗೆ. ಆದರೆ ಪೀಸ್ಫುಲ್ ಸ್ಲೀಪ್, ಒಂದು ಶಾಂತಿಯುತವಾದ ನಿದ್ದೆ ಅಷ್ಟೇ ಸಾವು ಅನ್ನೋದು. ಯಾಕೆಂದರೆ ರೆಸ್ಟ್ ಆ್ಯಂಡ್ ಸ್ಲೀಪ್ ಆರ್ ಓನ್ಲಿ ಪಿಕ್ಚರ್ಸ್ ಆಫ್ ಡೆತ್. ಈಗ ಒಂದು ದಿನ ರೆಸ್ಟ್, ತುಂಬ ವರ್ಕ್ ಮಾಡಿ ಸಂಜೆ ಹೊತ್ತು ಮಲಗಿದಾಗ, ಸೊ ಅದು ಒಂದು ಸ್ಲೀಪ್ ಇದೆಯಲ್ಲ, ಅದು ಸಹ ಡೆತ್ನ ಒಂದು ವಿಧ. ಡೆತ್ ಅನ್ನೋದು ಪರ್ಮನೆಂಟ್, ಆದರೆ ಸ್ಲೀಪ್ ಅನ್ನೋದು ಒಂದು ದಿನ. ಅಂದರೆ ಆ ಡೆತ್ನ ಟೇಸ್ಟನ್ನು ಒಂದು ದಿನದ ಸ್ಲೀಪ್ ಕೊಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಹೇಳ್ತಾನೆ, ಆರ್ ಓನ್ಲಿ ಪಿಕ್ಚರ್ಸ್ ಆಫ್ ಡೆತ್ನ ಒಂದು ಪಿಕ್ಚರ್ಗಳಷ್ಟೇ. ಆ್ಯಸ್ ಗ್ರೇಟ್ ಕಂಫರ್ಟ್ ಆ್ಯಂಡ್ ಪ್ಲೆಜರ್ ರಿಸಲ್ಟ್ಸ್ ಫ್ರಮ್ ಸ್ಲೀಪ್ ಹ್ಯಾಸ್, ಯಾವ ರೀತಿ ಕಂಫರ್ಟು ಪ್ಲೆಜರು, ಉನ್ಮಾದ ಮತ್ತು ಸಂತೋಷ ಸಿಗುತ್ತೆ ಮಲಗಿ ಎದ್ದಾಗ ರೆಸ್ಟ್ ತೊಗೊಂಡು, ಅದೇ ಥರ ಸ್ಲೀಪು ಅಷ್ಟೇ. ಸೊ ನೋ ಗ್ರೇಟರ್ ಕಂಫರ್ಟ್ ಆ್ಯಂಡ್ ಪ್ಲೆಜರ್ ಕ್ಯಾನ್ ರಿಸಲ್ಟ್ ಫ್ರಮ್ ಡೆತ್. ಹಾಗಾಗಿ ತುಂಬ ಗ್ರೇಟರ್ ಕಂಫರ್ಟು ಮತ್ತು ಪ್ಲೆಜರು ಮತ್ತು ಅದು ಭಯಪಟ್ಕೊಳ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಲ್ಲ. ಯಾಕೆಂದರೆ ದ ಬೆಸ್ಟ್ ಆಫ್ ಅವರ್ ಮ್ಯಾನ್ ಡೈ ಯಂಗ್, ತುಂಬ ಬೆಸ್ಟ್ ಇರ್ತಕ್ಕಂಥ ಪರ್ಸನ್ಗಳು ತುಂಬ ಬೇಗ ಸಾಯ್ತಾರೆ. ಕೆಲವರು ಹೇಳ್ತಾರೆ, ಏನೋ ಇಷ್ಟೊಂದು ಒಳ್ಳೆಯ ಮನುಷ್ಯ ಅಲ್ಲ, ಅದಕ್ಕೆ ಬೇಗ ಕರ್ಕೊಂಬಿಟ್ಟ ಅಂತಾರಲ್ಲ, ಆ ರೀತಿ. ಸೊ ಡೆತ್ ಪ್ರೊವೈಡ್ಸ್ ರೆಸ್ಟ್ ಟು ದೇರ್ ಬಾಡೀಸ್. ಆ್ಯಕ್ಚುಲಿ ಡೆತ್ ಅಂದರೆ ಏನಂದರೆ ಬಾಡಿಗೆ ರೆಸ್ಟ್ ಕೊಡುತ್ತೆ, ದೇಹಕ್ಕೆ. ಫ್ರೀಸ್ ದೇರ್ ಸೋಲ್ಸ್, ನಿಜವಾಗ್ಲೂ ಅದೇನು ಮಾಡುತ್ತೆ ಅಂದರೆ ಆತ್ಮವನ್ನು ಲಿಬರೇಟ್ ಮಾಡುತ್ತೆ, ಸ್ವತಂತ್ರಗೊಳಿಸುತ್ತೆ ದೇಹದಿಂದ ಆತ್ಮವನ್ನು. ಹಾಗಾಗಿ ಫ್ರಮ್ ದ ಬಾಂಡೇಜ್ ಆಫ್ ದೇರ್ ಬಾಡೀಸ್, ಬಾಡಿ ಮತ್ತು ಸೋಲ್ ಎರಡು ಇದ್ದಾಗ ಮಾತ್ರ ಜೀವಂತವಾಗಿರ್ತಾರೆ. ಬಾಡಿ ಹಾಗೇ ಉಳ್ಕೊಳ್ಳುತ್ತೆ, ಸೋಲ್ ಅನ್ನೋದು ಅಲ್ಲಿಂದ ಲಿಬರೇಟ್ ಆಗುತ್ತೆ. ಇದಕ್ಕೆ ಸಾವಿಲ್ಲ. ದೇರ್ ಫಾರ್ ಡೆತ್ ಈಸ್ ನಾಟ್ ಡ್ರೀಡ್ಫುಲ್, ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಏನು, ಇಟ್ ಈಸ್ ಎ ಡಿಲಿವರರ್, ದೇಹದಿಂದ ಆತ್ಮವನ್ನು ಡೆಲಿವರಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಅಷ್ಟೇ. ಹಾಗಾಗಿ ತುಂಬ ಭಯಪಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟು ಇನ್ ಸೆಸ್ಟೆಡ್ ಪಾರ್ಟ್, ಕೊನೆ ಎರಡನೇ ಪಾದದಲ್ಲಿ ಹೇಳ್ತಾರೆ, ಎರಡನೇ ಭಾಗದಲ್ಲಿ, ಡನ್ ಎಕ್ಸ್ಪ್ರೆಸ್ಡ್ ಡೆತ್ ಈಸ್ ಎ ಸ್ಲೇವ್ ಟು ಫೇಟ್ ಆ್ಯಂಡ್ ಚಾನ್ಸ್. ಡೆತ್ ಅನ್ನೋದು ಸ್ಲೇವ್, ಗುಲಾಮ, ಯಾರಿಗೆ, ಹಣೆ ಬರಹ ಮತ್ತು ಚಾನ್ಸ್, ಅವಕಾಶಗಳಿಗೆ. ಯಾಕೆಂದರೆ ಇಟ್ ಈಸ್ ನಾಟ್ ಲೈಕ್ ಎ ಮೈಟಿ ಕಿಂಗ್, ತುಂಬ ಬಲವಾದಂಥ ರಾಜರ ಥರ ಅಲ್ಲ, ಬಟ್ ಎ ಸ್ಲೇವ್. ನಾವು ಅಂದ್ಕೊಂಡಷ್ಟು ಸ್ಟ್ರಾಂಗ್ ಆಗಿರೋ ರಾಜ ಅಲ್ಲ, ಬಟ್ ಒಬ್ಬ ಗುಲಾಮ. ಯಾಕೆಂದರೆ ಇಟ್ ಒಬೇಸ್ ದ ಕಮ್ಯಾಂಡ್ ಆಫ್ ಚಾನ್ಸ್, ಅವನ ಚಾನ್ಸ್ ಕಿಂಗ್ಸ್ನ ಒಂದು ಇವರನ್ನು ಒಬೇ ಮಾಡುತ್ತೆ, ಅನುಸರಣೆ ಮಾಡುತ್ತೆ ಅಷ್ಟೇನೇನಿಲ್ಲ. ಯಾಕೆಂದರೆ ಎಲ್ಲೆಲ್ಲಿ ಸಾವುಗಳು ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ವಿಕೆಡ್ ಮರ್ಡರರ್ಸ್, ಪಾಯ್ಸನ್, ವಾರ್, ಓಲ್ಡ್ ಏಜ್ ಆ್ಯಂಡ್ ಸಿಕ್ನೆಸ್, ಇವು ಡೆತ್ನ ಏಜೆನ್ಸಿಗಳು ಅಂತ ಹೇಳ್ತಾರೆ. ಸೊ ದೇರ್ ಫಾರ್, ಹಾಗಾಗಿ ಇಟ್ ಕೆನಾಟ್ ಬಿ ರಿಗಾರ್ಡೆಡ್ ಆ್ಯಸ್ ಗ್ಲೋರಿಯಸ್ ಅಂದರೆ ಒಂಥರ ತುಂಬ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಅದರ್ಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಗ್ಲೋರಿಫೈ ಮಾಡೋ ಅವಶ್ಯಕತೆ ಇಲ್ಲ ಎನಿಹಾ. ನೆಕ್ಸ್ಟು ಅದನ್ನು ಏನು ಮಾಡುತ್ತೆ ಅಂದರೆ ಪಾಪಿ ಸೀಡ್ಸ್ ಆ್ಯಂಡ್ ವೇರಿಯಸ್ ಚಾರ್ಮ್ಸ್, ಅಂದರೆ ಇವೆರಡೂ ಸಹ ಒಂದು ವಿಶೇಷ ಒಂದೊಂದು ಗಿಡಗಳಿದು, ಮತ್ತನ್ನು ಬರೆಸ್ತಕ್ಕಂಥದ್ದು. ಕೆನ್ ಆಲ್ಸೋ ಗಿವ್ ಸ್ಲೀಪ್, ಅವೆರಡೂ ತಗೊಂಡು ಸಹ ಸ್ಲೀಪ್ ಬರುತ್ತೆ, ನಿದ್ದೆ. ಸೊ ಯಾವ ರೀತಿ ನಿದ್ದೆ, ಡೂ ಇಟ್ ಬೆಟರ್ ದ್ಯಾನ್ ದ ಡೆತ್ ಡಸ್, ಸಾವಿನಿಂದ ಹೇಗೆ ನಿರಂತರ ನಿದ್ದೆ ಬರುತ್ತೋ ಅದನ್ನು ಈ ಎರಡು ಉನ್ಮಾದ ಬರೆಸ್ತಕ್ಕಂತಹ ವಸ್ತುಗಳು ಸಹ ಅದಕ್ಕಿಂತ ಚೆನ್ನಾಗಿ ಉನ್ಮಾದ ಕೊಡ್ತವೆ. ಆಫ್ಟರ್ ದ ಸೋಲ್ ಲೀವ್ಸ್ ಬಿಟ್ಟಾಗ ದೇಹವನ್ನು, ಬಾಡಿ, ಇಟ್ ಎಂಟರ್ಸ್ ಎಟರ್ನಿಟಿ, ಇದು ಎಲ್ಲಿಗೆ ಎಂಟರ್ ಆಗುತ್ತೆ ಅಂದರೆ ಅನಂತತೆಗೆ, ಅಲ್ಲಿ ಸಾವೇ ಇಲ್ಲ. ಸೊ ಆ್ಯಂಡ್ ಲೀವ್ಸ್ ಫಾರ್ ಎವರ್, ಯಾವಾಗಲೂ ನಿರಂತರವಾಗಿ. ಸೊ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು ಅಂತ ಅರ್ಥ. ಸೊ ಹಾಗಾಗಿ ಓನ್ಲಿ ಡೆತ್ ಡೈಸ್, ಸಾವಿಗೆ ಸಾವಿದೆ ಹೊರತು ಸೋಲ್ಗೆ ಸಾವಲ್ಲ. ಸೊ ರಿಮೈಂಡ್ಸ್ ಅಸ್, ನಮ್ಗೆ ಏನನ್ನು ನೆನಪು ಮಾಡುತ್ತೆ ಅಂದರೆ ಡೆತ್ ಅನ್ನೋದು ಬೈ ಜಾರ್ಜ್ ಆರ್ಬಾಟ್. ಡೆತ್ ಬೈ ಜಾರ್ಜ್ ಆರ್ಬಾಟ್ ಅಂದರೆ ಡೆತ್ನ ಬಗ್ಗೆ ಒಂದು ಒಪಿನಿಯನ್. ಡೆತ್ ಬೈ ಜಾರ್ಜ್ ಆರ್ಬಾಟ್ ಬಗ್ಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಫಸ್ಟ್ ಬಿ.ಕಾಮ್ ಸೆಕೆಂಡ್ ಸೆಮ್ ಫಸ್ಟ್ ಬಿ.ಕಾಮ್ ಡೆತ್ ಬಿ ನಾಟ್ ಪ್ರೌಡ್, ರಿಟನ್ ಬೈ ಜಾನ್ ಡನ್.
John Donne is the most outstanding of the metaphysical poets. He was born in 1572 in London, England. His mother descended from the family of Sir Thomas More. Donne's poetry falls into two major themes, and they are religious spiritualism and sincere love. So, Death Be Not Proud, that means Holy Sonnet number 10, is one of the best Donne's holy sonnets, and it follows the Petrarchian or Italian style of sonnets, which has an octave of 8 lines and sestet of 6 lines. Its popularity lies in its bold and eloquent language. Death in this poem is personified. So, the sonnet which is addressed to death is the most unconventional case. It is just like a debate with death. The very opening lines are as follows, quote, Death be not proud, though some have called thee mighty and dreadful, for thou art not so. Unquote. Death is generally supposed to be strong and dreadful, but in reality, it has nothing to be proud of. Like a philosopher Donne tried to prove his point. Though some people have called death mighty and powerful, there is no reason at all for death to be proud of its powers. Death is not dreadful, for those whom death is supposed to kill are not killed in reality. People do not die in reality, they only sleep for a long and peaceful sleep. Rest and sleep are only pictures of death, as great comfort and pleasure results from sleep. No greater comfort and pleasures can result from death. So, therefore, the best our men die young. Death provides rest to their bodies and frees their souls from the bondage of their bodies. Therefore, death is not dreadful, it is a deliverer. So, in sestet part, Donne expressed death is a slave to fate and chance. It is not like a mighty king, but a slave. It obeys the command of chance, kings, wicked murderers, poison, war, old age, and sickness. These are all the agents of murders. Therefore, agents of death. These are all called agents of death. Therefore, it cannot be regarded as glorious in any way. Vaibhavikarisu. Poppy seeds and various charms can also give sleep and do it better than death does. After the soul leaves the body, it enters eternity and lives on forever. Only death dies, hence, this poem reminds us the poem Death is Not Powerful by George Herbert. Here, poppy seeds and various charms is nothing but ಮಾದಕ ವಸ್ತುಗಳು ಮತ್ತನ್ನು ತರಿಸ್ತಕ್ಕಂಥ. ಸೊ ಥ್ಯಾಂಕ್ ಯು. ನೆಕ್ಸ್ಟು ದಿಸ್ ಎಕ್ಸ್ಪ್ರೆಸಸ್ ಇಸ್ ಗ್ರೀಡ್, ಅವನ ದುರಾಸೆಯನ್ನು ಹೇಳೋದಲ್ಲದೆ ಆ್ಯಸ್ ವೆಲ್ ಆಸ್ ಕನ್ನಿಂಗ್, ಅವನ ಮೋಸದತನವನ್ನು ಸಹ ಹೇಳುತ್ತೆ. ಈ ಆಲ್ಸೋ ಸೋಸ್ ಅಟ್ ದ ಸ್ಟ್ಯಾಚ್ಯೂ ಆಫ್ ನೆಪ್ಚೂನ್. ಅವನು ಇಳಿಯುವಾಗ ಒಂದು ನೆಪ್ಚೂನ್ ಒಂದು ಕುದುರೆ ಸಿಂಬಲ್ ಇರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇರುತ್ತೆ, ವಿಗ್ರಹ, ಅದನ್ನು ತೋರಿಸ್ಬಿಟ್ಟು ಹೇಳ್ತಾರೆ. ಸ್ಪೆಷಲಿ ಡನ್ ಫಾರ್ ಹಿಮ್ ಬೈ ಇನ್ಸ್ಬರ್ಗ್. ಇವನು ಅಷ್ಟೊಂದು ಕಲೆಯಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಸಹ ತೋರಿಸ್ಕೊತಾನೆ. ಇನ್ಸ್ಬರ್ಗದಲ್ಲಿ ಮಾಡಿರ್ತಕ್ಕಂಥ ನೆಪ್ಚೂನ್ ಇದು ಅಂತ ತಮ್ಮ ಸ್ಟೇಟಸನ್ನು ತೋರಿಸ್ಕೊಳ್ಳುತ್ತೆ.
ಸೊ ಹೆನ್ಸ್ ಇನ್ ದಿಸ್ ವೇ ದಿಸ್ ಮಾನೋಲಾಗ್, ಈ ಒಂದು ಡ್ರಾಮ್ಯಾಟಿಕ್ ಮಾನೋಲಾಗ್ ಇದೆ ಎಸ್ ಎ ಪೀಸ್ ಆಫ್ ಕ್ಯಾರೆಕ್ಟರ್ ಸ್ಟಡಿ. ಇದೇನಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ಹೇಳ್ತಾ ಹೋಗುತ್ತೆ ಈ ಪದ್ಯದಲ್ಲಿ. ಇಟ್ ರಿವೀಲ್ಸ್ ದ ಟೈರನಿ, ಇದೇನು ಹೇಳುತ್ತೆ ಅಂದರೆ ಅವನ ಒಂದು ದುರಾಡಳಿತ, ದ ಫ್ರೈಡ್ ಅವನ ಜಂಬ, ಆ್ಯಂಡ್ ಹಾರ್ಟೆಡ್ನೆಸ್ ಆಟಿಟ್ಯೂಡ್ ಅವನ ಒಂದು ಕ್ರೂರವಾದಂಥ ಹೃದಯತೆ, ಮತ್ತು ದ ಜೆಲಸಿ ದ್ವೇಷ, ಆ್ಯಂಡ್ ಲವರ್ ಆಫ್ ಆರ್ಟ್, ನಾನು ಒಂದು ಆರ್ಟ್ನ ಕಲೆ ಲವರು ಅನ್ನೋದು ಹೇಳ್ತೇನೆ, ಯಾಕೆಂದರೆ ಇನ್ಸ್ಬರ್ಗ್ನಿಂದ ಸ್ಟ್ಯಾಚ್ಯೂ ನೆಚ್ಚುನ ಬಗ್ಗೆ ತೋರಿಸುತ್ತೆ. ದ ಡ್ಯೂಕ್ ತನ್ನ ಬಗ್ಗೆ ಹೇಳ್ತಾನೆ. ಅಟ್ ದ ಸೇಮ್ ಟೈಮ್ ರಿವೀಲ್ಸ್ ದ ಸಾಫ್ಟ್ನೆಸ್ ಆ್ಯಂಡ್ ಚಿಯರ್ಫುಲ್ ಆಟಿಟ್ಯೂಡ್ ಆಫ್ ಡಚ್ಚಸ್. ಅದಲ್ಲದೆ ಅವನು ಹೇಳುವಾಗ ಡಚ್ಚಸ್ ಏನೆಲ್ಲ ಮಾಡ್ತಿದ್ಲು ಅನ್ನೋದನ್ನು ಹೇಳ್ತಾನೆ. ಆಗ ಅವಳ ಕ್ಯಾರೆಕ್ಟರ್ ಸ್ಟಡಿ ಗೊತ್ತಾಗುತ್ತೆ, ಸಾಫ್ಟ್ನೆಸ್ಸು, ಚಿಯರ್ಫುಲ್ ಅಂತೇಳಿ. ಸೊ ಹಾಗಾಗಿ ಇಟ್ಸ್ ಲೈಕ್ ಎ ಕ್ಯಾರೆಕ್ಟರ್ ಸ್ಟಡಿ ಆಗಿರ್ತದೆ. ಸೊ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಹೇಳೋದಾದರೆ, ದಿ ಡಚ್ಚಸ್ ಯಾರಪ್ಪ ಅಂದರೆ ಅವಳ ರಿಯಲ್ ನೇಮು ಲುಕ್ರೇಜಿಯಾ ಡಿ ಮೆಡಿಸಿ ಅಂತಕ್ಕಂಥವಳು, ಒರಿಜಿನಲ್ ನೇಮ್. ಇಲ್ಲಿ ದ ಡ್ಯೂಕ್ ಯಾರಪ್ಪ ಅಂದರೆ ಆಲ್ಫಾನ್ಸೋ, ಯಾರಪ್ಪ ಅಂತಂದರೆ 5th ಡ್ಯೂಕ್ ಆಫ್ ಫೆರಾರಾ, ಇದು ಆ ಒಂದು ಪ್ರಾಂತ್ಯದ ಒಬ್ಬ ಡ್ಯೂಕ್ ರಾಜ. ಸೊ ಆರ್ಟಿಸ್ಟ್ ಹೆಸರು ಏನಪ್ಪ ಅಂದರೆ ಫ್ರಾ ಪ್ಯಾಂಡಲಪ್, ಅವಳ ಮೂರ್ತಿಯನ್ನು ಕೆತ್ತಿದಂಥ ಪೋರ್ಟ್ರೇಟನ್ನು ರೆಡಿ ಮಾಡ್ತಕ್ಕಂಥ ಮಾಂಕ್ ಅವನು ಯಾರಪ್ಪ ಅಂತಂದರೆ ಫ್ರಾ ಪ್ಯಾಂಡಲಪ್. ಸೊ ಹಾಗಾದರೆ ಸ್ಪೀಕರ್ ಆಫ್ ದ ಪೋಯಮಲ್ಲಿ ಯಾರಪ್ಪ ಹೇಳ್ತಾ ಇರೋದು ಅಂದರೆ ದ ಡ್ಯೂಕ್ ಹಿಮ್ಸೆಲ್ಫ್, ಅಂದರೆ ಆಲ್ಫಾನ್ಸೋ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಪೋಯಮ್ ನಂಬರ್ 2, ಫಸ್ಟ್ BCom BBA, My Last Touches by Robert Browning. Robert Browning, one of the leading poets of the Victorian age. He is well known for his brilliant and exemplary dramatic monologues. In this poem, My Last Touches by Browning, the Duke of Ferrara, powerful Duke of the 16th century, speaks, but the listener is silent. At now, he is widowed. He intends to marry a second time. The messenger of a neighboring count meets him to negotiate the marriage. Then Duke takes him to his gallery. He shows to him the portrait of his last duchess. It was done by a monk in a day. That means Fra Pandolf. The Duke tells the messenger that his last duchess had very childish and foolish nature, no sense of dignity. She smiled at everybody. Hence the Duke did not like this attitude, and he grew jealous of her, so he got her murdered. This shows his brutality. The Duke then asks him to come down where the other guests are waiting. As he tells him that he expects a rich dowry from them, he cleverly adds that primary concern is the count's daughter and not the dowry. This expresses his greed as well as cunning. He also shows at the statue of Neptune, specially done for him by Innsbruck. Hence, in this way, this monologue as a piece of character study. It reveals the tyranny, the pride, the hard-heartedness attitude, the jealousy, and a lover of art, the Duke, and at the same time reveals the softness and cheerful attitude of Duchess. So, the Duchess here means Lucrezia di Medici, the Duke means Alfonso or 5th Duke of Ferrara. The artist name is called Fra Pandolf, portrait painted by Monk, painted. The speaker of the poem, the Duke himself, that is Fra Pandolf, not Alfonso, 5th Duke of Ferrara. Thanks for listening.